ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ? ಕ್ಷಣ ಕ್ಷಣವೂ ನಮ್ಮನ್ನು ಕಾಪಾಡಿದೆ, ಕಾಲವೆಲ್ಲ ಕಾಪಾಡಿದೆ. ಸ್ತೋತ್ರ ದೇವಾ, ನನ್ನ ಕಣ್ಣೀರೆಲ್ಲ ಒರೆಸಿದೆ ನೀ. ಸ್ತೋತ್ರ ದೇವಾ, ಇದುವರೆಗೂ ಕಾಪಾಡಿದೆ. ಸ್ತೋತ್ರ ದೇವಾ, ಇನ್ನು ಮುಂದೆಯೂ ಕಾಪಾಡುವೆ. ಸ್ತೋತ್ರ ದೇವಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 50 ವಚನ 15ರಿಂದ ಮುಂದುವರೆದ ಭಾಗ. ಕಷ್ಟದಲ್ಲಿ ಮೊರೆಯಿಡೆ ನೆರವಾಗುವೆ, ಆಗ ನೀ ನನ್ನನ್ನು ಕೊಂಡಾಡುವೆ. ಯಾವಾತನು ದೇವರಿಗೆ ಕೃತಜ್ಞತೆಯನ್ನ ಸ್ತುತಿಯನ್ನ ಸಲ್ಲಿಸುತ್ತಾರೋ, ದೇವರಿಗೆ ಮಾಡಿಕೊಂಡ ಹರಕೆಗಳನ್ನು ತಪ್ಪದೆ ಅದನ್ನು ಪರಿಪೂರ್ಣ ಮಾಡಿ ನೆರವೇರಿಸಿಕೊಡುತ್ತಾರೋ, ಅಂಥವರು ಕಷ್ಟದಲ್ಲಿ ಮೊರೆ ಇಡುವಾಗ ದೇವರು ಅವನಿಗೆ ಸದುತ್ತರವನ್ನು ನೀಡಿ ಎಲ್ಲ ವಿಧವಾದ ಕಷ್ಟ ಸಂಕಟಗಳಿಂದ ಆತನನ್ನು ಬಿಡುಗಡೆ ಮಾಡುತ್ತಾರೆ. ದುರ್ಜನರಿಗೆ ದೇವ ಹೇಳುವನು ಇಂತೆಂದು, ನನ್ನ ವಿಧಿಗಳ ಪಠಿಸುವ ಹಕ್ಕು ನಿಮಗೆಂತು, ನನ್ನ ನಿಬಂಧನೆಗಳ ನೀವು ಜಪಿಸುವುದೆಂತು. ಬಾಯಿಯಲ್ಲಿ ದೇವರ ವಾಕ್ಯವನ್ನು ಓದುವುದು, ಬಾಯಿಯಲ್ಲಿ ದೇವರ ವಾಕ್ಯವನ್ನು ಹೇಳುವುದರಿಂದ ಏನು ಪ್ರಯೋಜನ? ಹೃದಯ ದೇವರಿಂದ ದೂರವಿರುತ್ತದೆ. ಅದಕ್ಕೆ ಮತ್ತಾಯ 15 ವಚನ 8ರಲ್ಲಿ, ನೀವು ಬಾಯಿಯಿಂದ ಮಾಡುವ ಸ್ತುತಿ, ಆ ವಾಕ್ಯ ಓದುವ. ಅದಕ್ಕೆ ಇಲ್ಲಿ ನೀವು ನನ್ನ ವಾಕ್ಯವನ್ನು ಓದಿ ಏನು ಪ್ರಯೋಜನ, ಜಪಿಸಿ ಏನು ಪ್ರಯೋಜನ ಎಂದು ದುರ್ಜನರಿಗೆ ದೇವರು ಕೇಳುವ ಮಾತಾಗಿದೆ. ಮತ್ತಾಯ 15 ವಚನ 8, ಬರಿಯ ಮಾತಿನ ಮನ್ನಣೆಯ ನೀಯುತ್ತ ಹೃದಯವನ್ನು ದೂರವಿರಿಸುತ್ತ. ಹೃದಯ ದೇವರಿಂದ ದೂರವಿದೆ, ದೇವರಿಗೂ ನಮಗೂ ಸತ್ಸಂಬಂಧನೇ ಇರುವುದಿಲ್ಲ, ಆದರೆ ಬಾಯಿ ಮಾತ್ರ ಹೊಗಳುತ್ತಾ ಇರುತ್ತೆ. ನರಕಲ್ಪಿತ ಕಟ್ಟಳೆಗಳನ್ನೇ ದೇವರ ವಾಕ್ಯವೆಂದು ಉಪದೇಶಿಸುತ್ತಾ ಈ ಜನರೆನೆಗೆ ಮಾಡುವ ಆರಾಧನೆ ವ್ಯರ್ಥ. ನಮ್ಮ ತುಟಿಗಳಿಂದ ಹೊರಟು ಬರುವ ಸ್ತುತಿಯಲ್ಲ, ನಮ್ಮ ಹೃದಯಾಂತರಾಳದಿಂದ ಹೊರಟು ಬರುವ ಸ್ತುತಿಯನ್ನು ದೇವರು ಇಷ್ಟಪಡುವವರಾಗಿದ್ದಾರೆ. ಅದಕ್ಕೆ ನಾವು ನೋಡ್ತೀವಿ, ಸಿರಾಕನ ಗ್ರಂಥ 15ನೇ ಅಧ್ಯಾಯ ವಚನ 9, ಪಾಪಾತ್ಮನ ಬಾಯಿಂದ ಹೊರಟ ಸ್ತುತಿ ಇಂಪಾಗಿರುವುದಿಲ್ಲ, ಏಕೆಂದರೆ ಅದು ಅವನಿಗೆ ದೇವರಿಂದ ಬಂದುದಲ್ಲ. ಪಾಪಾತ್ಮನ ಬಾಯಿಂದ ಹೊರಟ ಸ್ತುತಿ, ಹೃದಯದ ಒಳಗೆ ಪಾಪ ತುಂಬಿದೆ, ಬಾಯಿಯಲ್ಲಿ ಮಾತ್ರ ಸ್ತೋತ್ರ ಇದ್ದರೆ ಏನು ಪ್ರಯೋಜನ? ಜ್ಞಾನದಿಂದ ಮಾಡುವ ಸ್ತುತಿ ಇಂಪು, ಅದನ್ನು ವೃದ್ಧಿಗೊಳಿಸುವರು ದೇವರು. ಸಿರಾಕನ ಗ್ರಂಥ 15ನೇ ಅಧ್ಯಾಯ ವಚನ 9 ಮತ್ತು 10ರಲ್ಲಿ ನೋಡ್ತೇವೆ. ನನ್ನ ಮಾತುಗಳನ್ನು ನೀವು ತಾತ್ಸಾರ ಮಾಡುತ್ತೀರಿ, ನನ್ನ ತಿದ್ದುಪಾಟುಗಳನ್ನು ನೀವು ಧಿಕ್ಕರಿಸುತ್ತೀರಿ. ದೇವರ ವಾಕ್ಯವನ್ನು ಕೇಳಿಯೂ ಅದನ್ನು ತಿರಸ್ಕಾರ ಮಾಡುತ್ತೇವೆ. ದೇವರ ಶಿಕ್ಷಣವನ್ನು, ದೇವರ ಒಂದು ಶಿಸ್ತನ್ನು, ತಿದ್ದುವಿಕೆಗೆ ನಾವು ಒಳಗಾಗುವುದಿಲ್ಲ. ಆ ತಿದ್ದುಪಾಟನ್ನು ನೀವು ತಿರಸ್ಕರಿಸುತ್ತೀರಿ. ಜ್ಞಾನೋಕ್ತಿ 1 ವಚನ 7ರಲ್ಲಿ, ಸರ್ವೇಶ್ವರನಲ್ಲಿ ಭಯಭಕ್ತಿ ಜ್ಞಾನಕ್ಕೆ ಮೂಲ, ಮೂರ್ಖರಿಗಾದರೂ. ಅದು ತುಂಬ ಚೆನ್ನಾಗಿದೆ. ಜ್ಞಾನೋಕ್ತಿ 1 ವಚನ 7, ಸರ್ವೇಶ್ವರನಲ್ಲಿ ಭಯಭಕ್ತಿ ಜ್ಞಾನಕ್ಕೆ ಮೂಲ, ಮೂರ್ಖರಿಗಾದರೂ ಜ್ಞಾನ ಶಿಸ್ತು ಎಂದರೆ ತಾತ್ಸಾರ. ಅವರಿಗೆ ದೇವರ ಜ್ಞಾನ ಬೇಡ, ಶಿಸ್ತು ಬೇಡ. ಶಿಸ್ತು ಮತ್ತು ಶಿಕ್ಷಣ ಬೇಡ, ಡಿಸಿಪ್ಲಿನ್ ಬೇಡ, ತಿದ್ದುವಿಕೆ ಬೇಡ. ಇದು ಯಾವುದು ಬೇಡ ಎಂದು ಮೂರ್ಖರು ತಿರಸ್ಕರಿಸುವವರಾಗಿರುತ್ತಾರೆ. ಆದರೆ ದೇವರ ಮಕ್ಕಳಾದರೂ, ಮಗನೇ, ದೇವರು ನಿನ್ನನ್ನು ದಂಡಿಸುವಾಗ, ದೇವರು ನಿನ್ನನ್ನು ಶಿಕ್ಷಿಸುವಾಗ ಅದನ್ನು ತಾತ್ಸಾರ ಮಾಡಬೇಡ. ಯಾಕೋಬನ ಗ್ರಂಥ, ಇಬ್ರಿಯರ್, ಆ ವಾಕ್ಯನ ಓದ್ಬಿಡೋಣಲ್ವ ನಾವು. ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ. ಮೂರ್ಖರು ಜ್ಞಾನ, ಶಿಸ್ತು, ಡಿಸಿಪ್ಲಿನ್, ಶಿಕ್ಷಣ, ತಿದ್ದುಪಾಟು ಏನು ಬೇಡ ಅವ್ರಿಗೆ. ಇಬ್ರಿಯ 12 ವಚನ 5, ಮಕ್ಕಳಿಗೆ ಹೇಳುವಂತೆ ದೇವರು ನಿಮಗೆ ಹೇಳಿರುವ ಎಚ್ಚರಿಕೆಯ ಮಾತನ್ನು ನೀವು ಮರೆತು ಬಿಟ್ಟಿರೋ? ಸುಕುಮಾರ, ಸರ್ವೇಶ್ವರ ಕೊಡುವ ಶಿಕ್ಷೆಯನ್ನು ತಾತ್ಸಾರ ಮಾಡದಿರು. ಅವರು ನಿನ್ನನ್ನು ದಂಡಿಸುವಾಗ ಧೈರ್ಯಗೆಡದಿರು. ಸರ್ವೇಶ್ವರ ತಾವು ಪ್ರೀತಿಸುವವನನ್ನು ಶಿಕ್ಷಿಸುವರು, ತಮಗೆ ಮಗನೆಂದು ಬರಮಾಡಿಕೊಳ್ಳುವವನನ್ನು ದಂಡಿಸುವರು. ಶಿಸ್ತಿಗಾಗಿ ಶಿಕ್ಷೆಯನ್ನು ಸಹಿಸಿಕೊಳ್ಳಬೇಕು. ಯಾವ ಶಿಕ್ಷೆನೂ
ನಮಗೆ ಒಳ್ಳೆಯದಾಗಿ ಕಂಡು ಬರೋದಿಲ್ಲ, ಬೇಸರ ಆಗುತ್ತೆ, ನೋವಾಗುತ್ತೆ. ನಮಗೆ ಈ ಮಾತು ಹೇಳ್ಬಿಟ್ರಲ್ಲ, ನಮ್ಮನ್ನು ಹೀಗೆ ತಳ್ಳಿಬಿಟ್ರಲ್ಲ ಅನ್ನುವ ರೀತಿಯಲ್ಲಿ. ಆದರೆ ಸಂಯಮದಿಂದ, ಸಹನೆಯಿಂದ ಆ ಶಿಕ್ಷೆಯನ್ನು ಅನುಭವಿಸುವವರು ಶಿಸ್ತಿಗೆ ಬರುತ್ತಾರೆ. ಮುಂದೆ ಅವರು ದೇವರಿಂದ ತಕ್ಕ ಪ್ರತಿಫಲವನ್ನು, ನ್ಯಾಯ ನೀತಿಯನ್ನು ಪಡೆದುಕೊಳ್ಳುತ್ತಾರೆ. ಸೊ ತಿದ್ದುಪಾಟು, ನಾನು ನಿಮ್ಮನ್ನು ತಿದ್ದಬಾರದೋ? ಯೆರೆಮೀಯ 18:1-6 ಪ್ರವಾದಿ ಯೆರೆಮೀಯನಿಗೆ ದೇವರು ನುಡಿಯುತ್ತಾರೆ. ಆ ಕುಂಬಾರ ಆ ಮಡಕೆ ತನ್ನ ಚಿತ್ತಕ್ಕೆ ಅನುಗುಣವಾಗಿ ರೂಪುಗೊಳ್ಳದೇ ಇದ್ದಾಗ ಅದನ್ನು ಜಜ್ಜಿ ಒಡೆದು ಮತ್ತೆ ರೂಪಿಸುತ್ತಾನಲ್ಲವೇ? ಒಳ್ಳೆಯ ಕುಂಬಾರನಾದ ನಾನು ನನ್ನ ಪ್ರಜೆಗಳಾದ, ನನ್ನ ಮಕ್ಕಳಾದ ಇಸ್ರಾಯೇಲ್ ಜನಾಂಗವನ್ನು ತಿದ್ದಬಾರದೋ? ಅವರ ಮಾರ್ಗಗಳನ್ನು ಸರಿಪಡಿಸಬಾರದೋ? ಅದಕ್ಕಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ದೇವ, ಈಗೋ ನಮ್ಮನ್ನೇ ನಿಮ್ಮ ಕರಗಳಿಗೆ ಒಪ್ಪಿಸುತ್ತೇವೆ. ನಿಮ್ಮ ಚಿತ್ತಕ್ಕನುಗುಣವಾಗಿ, ನಿಮ್ಮ ವಾಕ್ಯಕ್ಕನುಗುಣವಾಗಿ ನಮ್ಮನ್ನು ರೂಪಿಸು, ನಿರ್ಮಿಸು, ಚಿತ್ರಿಸು, ಉಪಯೋಗಿಸು ಎಂಬುದಾಗಿ. ನನ್ನ ಮಾತುಗಳು ನಿಮಗೆ ತಾತ್ಸಾರ, ನನ್ನ ತಿದ್ದುಪಾಟುಗಳನ್ನು ನೀವು ಧಿಕ್ಕರಿಸುತ್ತೀರಿ. ಕಂಡೊಡನೆ ಬೇಕು ನಿಮಗೆ ಚೋರರ ಕೂಟ, ಸಾಕಾಗಿಲ್ಲ ನಿಮಗೆ ಜಾರರ ಒಡನಾಟ. ನಿಮ್ಮ ಬಾಯಿ ಆಳುತ್ತದೆ ಕೆಡುಕುತನ, ನಿಮ್ಮ ನಾಲಿಗೆ ನೇಯುತ್ತದೆ ಕಪಟತನ. ನಿಮ್ಮ ಬಾಯಿ ಕೆಡುಕುತನವನ್ನು ಮಾತನಾಡುತ್ತೆ, ನಾಲಿಗೆಯಲ್ಲಿ ಕಪಟತನ, ವಂಚನೆ, ಸರ್ಪದ ಘೋರ ವಿಷ ತುಂಬಿರುತ್ತದೆ. ಸೋದರನಿಗೆ ವಿರುದ್ಧ ಸುಳ್ಳಾಡಲು ಕೂರುತ್ತೀರಿ, ಒಡ ಹುಟ್ಟಿದವರಿಗೆ ಎದುರಾಗಿ ಚಾಡಿ ಹೇಳುತ್ತೀರಿ. ಸುಳ್ಳು ಹೇಳುವವನು ಸೈತಾನನ ಮಗ. ಒಬ್ಬರಿಗೊಬ್ಬರು ಸುಳ್ಳು ಹೇಳಬೇಡಿರಿ. ಆದರೆ ಇಲ್ಲಿ ಸೋದರರಿಗೆ, ನೆರೆಹೊರೆಯವರ ವಿರುದ್ಧ ಸುಳ್ಳು ಹೇಳುವುದು, ಅವರ ವಿರುದ್ಧ ಚಾಡಿ ಹೇಳುವುದು, ಇದು ದೇವರ ಮಕ್ಕಳಿಗೆ ಒಳಿತಲ್ಲ. ಸುಳ್ಳು ಹೇಳುವವನು ಆ ಸುಳ್ಳಿನಿಂದಲೇ ನಾಶವಾಗುತ್ತಾನೆ. ಸತ್ಯದ ಪರವಾಗಿ ಹೋರಾಡಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು. ನೀವು ಇದನ್ನೆಲ್ಲ ಮಾಡಿದರೂ ನಾ ಮೌನಿ ಎನ್ನುವಿರಾ? ನಾ ಕೂಡ ನಿಮ್ಮಂಥವನು ಎಂದುಕೊಂಡಿರಾ? ನಿಮ್ಮ ದುಷ್ಟತನ ಕಣ್ಮುಂದೆ ಇಡುವೆನು, ನೀವು ಅಪರಾಧಿಗಳೆಂದು ಸ್ಥಾಪಿಸದೆ ಬಿಡೆನು. ದೇವನ ನೆನೆಯದವರೇ ನೀಡಿರಿ ಗಮನವನು, ನನ್ನ ಕೈಯಿಂದ ತಪ್ಪಿಸುವವರಾರು ನಿಮ್ಮನ್ನು. ನಾವೆಷ್ಟೋ ಸುಳ್ಳು ಹೇಳ್ತೀವಿ, ನಾವೆಷ್ಟೋ ಚಾಡಿ ಹೇಳ್ತೀವಿ, ನಮಗೇನು ಆಗಿಲ್ವಲ್ಲ, ನಾವು ಚೆನ್ನಾಗೇ ಇದ್ದೀವಲ್ಲ ಎಂದು ಮೋಸ ಹೋಗಬೇಡಿ. ದೇವರು ಸುಮ್ಮನಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ. ನಿಮ್ಮ ತಪ್ಪುಗಳನ್ನು, ನೀವು ರಹಸ್ಯವಾಗಿ ಮಾಡಿದ ಪಾಪಗಳನ್ನು ಬೆಳಕಿಗೆ ತಂದು ಖಂಡಿಸುವ ದಿನ ಬರುತ್ತದೆ. ದೇವರಿಗೆ ಭಯಪಟ್ಟು ಪಾಪವನ್ನು ಬಿಟ್ಟು ಬಿಡಿ. ಧನ್ಯವಾದದ ಬಲಿ ಅರ್ಪಿಸುವವನೇ ನನಗೆ ಸನ್ಮಾನಿತನು, ಸನ್ಮಾರ್ಗ ಹಿಡಿಯುವವನಿಗೆ ತೋರುವೆ ಪರಮ ಜೀವೋದ್ಧಾರವನು. ಧನ್ಯವಾದದ ಬಲಿ ಅರ್ಪಿಸುವವನೇ ನನಗೆ ಸನ್ಮಾನಿತನು, ದೇವರ ಮೆಚ್ಚುಗೆಗೆ ಪಾತ್ರನು. ಧನ್ಯವಾದದ ಬಲಿ, ಹೃದಯದಲ್ಲಿ ದೇವರು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವವನು ಮೊದಲು ಕಣ್ಣಿಗೆ ಕಾಣುವ ಮನುಷ್ಯರು ನಮಗೆ ಮಾಡಿದ ಉಪಕಾರಗಳಿಗಾಗಿ ಕೃತಜ್ಞತೆ ಸಲ್ಲಿಸುವ ಮನೋಭಾವವಿರಬೇಕು. 1 ಯೋಹನ 4:20-21 ಯೋಹನರು ಅದೇ ಹೇಳುತ್ತಾರೆ. ಕಣ್ಣಿಗೆ ಕಾಣದೇ ಇರುವ ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ಕಣ್ಣಿಗೆ ಕಾಣುವ ಸಹೋದರನನ್ನು ನೀನು ದ್ವೇಷಿಸಿಯಾದರೆ ನಿನ್ನಲ್ಲಿ ದೇವರ ಪ್ರೀತಿ ಹೇಗೆ ತಾನೇ ಬರಲು ಸಾಧ್ಯ? ಇವತ್ತು ನಾವು ಕಣ್ಣಿಗೆ ಕಾಣದೇ ಇರುವ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ, ಕಣ್ಣಿಗೆ ಕಾಣುವ ನಮ್ಮ ಜೀವನದಲ್ಲಿ ನಮಗೆ ಎಷ್ಟೋ ಉಪಕಾರಗಳನ್ನು ಮಾಡಿದ, ಕಷ್ಟದಲ್ಲಿ ಸಹಾಯ ಮಾಡಿದ, ನಮ್ಮನ್ನು ಆಧ್ಯಾತ್ಮಿಕ ಮಾರ್ಗದರ್ಶನದಲ್ಲಿ ಮುನ್ನಡೆಸಿದ, ನಮಗೆ ಪಾಠ ಹೇಳಿಕೊಟ್ಟ ಗುರು ಶಿಕ್ಷರು ಮೊದಲ್ಗೊಂಡು ತಂದೆ ತಾಯಿಗಳು, ಸಹೋದರ ಸಹೋದರಿಯರು, ಸ್ನೇಹಿತರು, ಕಣ್ಣಿಗೆ ಕಾಣುವ ಇವರಿಗೆ ನಾವು ಕೃತಜ್ಞತೆ, ಧನ್ಯವಾದವನ್ನು ಸಲ್ಲಿಸುವ ಮನೋಭಾವ ನಮ್ಮಲ್ಲಿ ಉಂಟಾಗಲಿ. ಅದು ಬಹಳ ಮುಖ್ಯ. ಸಾರಿ 1 ಪೇತ್ರ 2:4 ಪ್ರಭುವಿನ ಬಳಿಗೆ ಬನ್ನಿ, ಸಜೀವ ಶಿಲೆಯಾದ ಅವರನ್ನು ಮಾನವರು ನಿಷ್ಪ್ರಯೋಜಕ ಎಂದು ತಿರಸ್ಕರಿಸಿದರು, ದೇವರು ಅಮೂಲ್ಯವೆಂದು ಆರಿಸಿಕೊಂಡರು. ನೀವು ಸಹ ಸಜೀವ ಶಿಲೆಗಳಾಗಿದ್ದೀರಿ. ನೀವು ಜೀವಂತ ದೇವರ ಆಲಯವಾಗಿದ್ದೀರಿ. ಆಧ್ಯಾತ್ಮಿಕ ದೇವಾಲಯವನ್ನು ನಿರ್ಮಿಸಲು ನಿಮ್ಮನ್ನೇ ಅರ್ಪಿಸಿಕೊಳ್ಳಿ. ದೇವರ ಆಲಯ ಪರಿಶುದ್ಧವಾದುದು. ದೇವರ ಆಲಯದಲ್ಲಿ ದೇವರಿಗೆ ಸತತವಾದ ಸ್ತುತಿ ಬಲಿ, ಧನ್ಯವಾದದ ಬಲಿ ಸಮರ್ಪಣೆ ಆಗಬೇಕು. ನೀವು ಜೀವಂತ ದೇವರ ಆಲಯವಾಗಿ
ನಿಮ್ಮನ್ನೇ ಸಿದ್ಧ ಮಾಡಿರಿ. ಆ ದೇವಾಲಯದಲ್ಲೇ ಯೇಸು ಕ್ರಿಸ್ತರ ಮುಖಾಂತರ ದೇವರಿಗೆ ಮೆಚ್ಚುಗೆಯಾಗಿರುವ ಆಧ್ಯಾತ್ಮಿಕ ಬಲಿಗಳನ್ನು ಸಮರ್ಪಿಸುವ ಪವಿತ್ರ ಯಾಜಕ ವರ್ಗದವರು ನೀವಾಗಿರುವಿರಿ. ಈ ಆಲಯದಲ್ಲಿ ಯೇಸು ಕ್ರಿಸ್ತರ ಮುಖಾಂತರ ಆಧ್ಯಾತ್ಮಿಕ ಬಲಿ, ಹೋತ ಕುರಿಮರಿಗಳ ಬಲಿ ಅಲ್ಲ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿನ ನಾಮಕ್ಕೆ ಮಹಿಮೆಯಾಗಲಿ, ಯೇಸು ಮಾಡಿದ ಉಪಕಾರಕ್ಕೆ ಸ್ತೋತ್ರವಾಗಲಿ ಎಂದು ಆಧ್ಯಾತ್ಮಿಕ ಬಲಿಯನ್ನು ಅರ್ಪಿಸುವ ರಾಜ ಯಾಜಕ ವರ್ಗದವರು ನಾವಾಗಿದ್ದೇವೆ. ಆಮೇನ್ ಎಂದು ಟೈಪ್ ಮಾಡೋಣ. ಯಾಜಕ ಹೇಗೆ ದೇವರ ಸನ್ನಿಧಾನಕ್ಕೆ ಹೋಗಿ ಜನರ ಪರವಾಗಿ ಬಲಿಯನ್ನು ಅರ್ಪಿಸುತ್ತಿದ್ದರು, ನಾವು ರಾಯಲ್ ಪ್ರೀಸ್ಟ್ಹುಡ್, ರಾಜ ಯಾಜಕ ವರ್ಗದವರು ಯೇಸುವಿನ ಬಲಿಯ ಸ್ತುತಿಯನ್ನು ಸಮರ್ಪಣೆ ಮಾಡುವವರಾಗಿದ್ದೇವೆ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ವಿಶೇಷವಾಗಿ ಈ ಸಮಯದಲ್ಲಿ ಧನ್ಯವಾದದ ಬಲಿ ಅರ್ಪಿಸುವವನು ದೇವರ ಮೆಚ್ಚುಗೆಗೆ ಪಾತ್ರನು. ಕಣ್ಣಿಗೆ ಕಾಣದೇ ಇರುವ ದೇವರಿಗೆ ಧನ್ಯವಾದ ಹೇಳುವವನು ಮೊದಲು ಕಣ್ಣಿಗೆ ಕಾಣುವ ವ್ಯಕ್ತಿಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಇದುವರೆಗೂ ನಮಗೆ ಸಹಾಯ ಮಾಡಿದ ತಂದೆ ತಾಯಿಗಳು, ಅಕ್ಕ ತಂಗಿ, ಅಣ್ಣ ತಮ್ಮ, ಸ್ನೇಹಿತರು, ಬಂಧು ಮಿತ್ರರು, ಸೇವೆಯಲ್ಲಿ ಸಹಾಯ ಮಾಡಿದ ಗುರುಗಳು, ತಂಡದ ಸಹೋದರ ಸಹೋದರಿಯರು, ಧ್ಯಾನಾರ್ಥಿಗಳು, ಯಾರೆಲ್ಲ ನಮ್ಮ ಜೀವನದಲ್ಲಿ ನಮ್ಮ ಒಂದು ಬೆಳವಣಿಗೆಗೆ, ಶಾರೀರಿಕ ಮಾನಸಿಕ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡಿದ್ದಾರೋ ಅಂಥ ಎಲ್ಲ ವ್ಯಕ್ತಿಗಳನ್ನು ಸ್ಮರಣೆಗೆ ತಂದುಕೊಂಡು ಅವರಿಗೆ ಯೇಸುವಿನ ನಾಮದಲ್ಲಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ದೇವರೇ, ನಮಗೆ ಸಹಾಯ ಮಾಡಿದ, ನಮಗೆ ಪರೋಪಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಗಳನ್ನು, ಅವರ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಿರಿ. ದೇವರೇ, ನಿಮಗೂ ಸಹ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ನೀವು ಕೊಡದ ಹೊರತು ನಮಗೇನೂ ದಕ್ಕುವುದಿಲ್ಲ. ಎಲ್ಲ ಆಶೀರ್ವಾದಗಳು ನಿಮ್ಮಿಂದಲೇ ಬಂದದ್ದು. ಅದಕ್ಕಾಗಿ ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಾವು ರಾಜ ಯಾಜಕ ವರ್ಗದವರು. ಈ ಕಲ್ಲು ಅಥವಾ ಈ ಶಿಲೆ, ಈ ಶರೀರ ದೇವರ ಪರಿಶುದ್ಧವಾದ ಆಲಯ. ಈ ಆಲಯದಲ್ಲಿ ಯೇಸು ಕ್ರಿಸ್ತರ ಮುಖಾಂತರ ದೇವರಿಗೆ ಸತತವಾಗಿ ಮೆಚ್ಚುಗೆಯಾದ ಆರಾಧನೆ, ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸಿ ಸ್ತುತಿ ಬಲಿ, ನಮ್ಮನ್ನೇ ಸಜೀವ ಬಲಿಯಾಗಿ ಸಮರ್ಪಿಸೋಣ. ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಮೂಗು, ನಮ್ಮ ಬಾಯಿ, ನಮ್ಮ ಕೈ ಕಾಲು ಪಾಪದ ಕಾರ್ಯಗಳಿಗೆ ಸತ್ತು ಯೇಸುವಿಗಾಗಿ, ಪರಿಶುದ್ಧ ಸತ್ಕಾರ್ಯಗಳಿಗಾಗಿ ಉಪಯೋಗಿಸಲ್ಪಡುವಂತೆ, ಈ ದೇಹದ ಮೂಲಕ ದೇವರ ಮಹಿಮೆ ಬೆಳಗುವಂತೆ ಪರಿಶುದ್ಧಾತ್ಮರೇ ನಮ್ಮನ್ನು ಅಭಿಷೇಕಿಸಿ ನಮ್ಮ ಜೀವಾಳ ಮಾರ್ಗದರ್ಶಕರಾಗಿದ್ದು ಸತ್ಯ ಪಥದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ನಾವು ರಾಜ ಯಾಜಕ ವರ್ಗದವರು, ದ ಹೋಲಿ ರಾಯಲ್ ಪ್ರೀಸ್ಟ್ಹುಡ್, ಪವಿತ್ರ ರಾಜ ಯಾಜಕ ವರ್ಗದವರು, ಯೇಸು ಕ್ರಿಸ್ತರ ಸ್ತುತಿ ಬಲಿಯನ್ನು ಸಮರ್ಪಿಸುವವರಾಗಿದ್ದೇವೆ. ಆದ ಕಾರಣ ಈ ದೇಹ ದೇವರ ಆಲಯ, ಇದನ್ನು ಪರಿಶುದ್ಧವಾಗಿರಿಸಿಕೊಳ್ಳೋಣ. ಪರಿಶುದ್ಧಾತ್ಮರು ನಮ್ಮೊಳಗಿದ್ದಾರೆ. ಆ ಪವಿತ್ರಾತ್ಮರೊಡಗೂಡಿ ದೇವರಿಗೆ ಮೆಚ್ಚುಗೆಯಾದ ಜೀವನವನ್ನು ನಡೆಸೋಣ. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕನ್ನು ತಪ್ಪದೆ ಪರರಿಗೂ ಶೇರ್ ಮಾಡಿ ಅದರ ಮೂಲಕ ಬರುವ ಆಶೀರ್ವಾದವನ್ನು ಹೊಂದಿಕೊಳ್ಳಿ.